ಆಂಟಿ ವ್ಯಾಪಾರ? ಜನವೇ ಇಲ್ಲ, ವ್ಯಾಪಾರ ಇಲ್ಲಿಂದ ಬರುತ್ತಮ್ಮ ನೀನು. ಯಾವಾಗಿಂದ ಕಡಿಮೆ ಆದ್ರು ಜನ? ಒಂದು ವಾರ ಯಾವತ್ತಿಂದ ಫುಟ್ಪಾತ್ ಎತ್ಸಿದ್ರು ಅವತ್ತಿಂದ ಜನ ಇಲ್ಲ. ಏನಂತೇಳಿ ಹೆಚ್ಚಿದ್ರು? ಏನಂತ ಹೇಳ್ತಾರೆ, ಕೂತ್ಕೋಬೇಡಿ ಅಂತ ಹೇಳ್ತಾರೆ, ಪಬ್ಲಿಕ್ಕಿಗೆ ತೊಂದರೆ ಅಂತ ಹೇಳ್ತಾರೆ. ಆದರೆ ನಾವು ತೊಂದರೆ ಮಾಡಿಲ್ಲ, ಏನು ಮಾಡೋದು. ಈಗ ನೀವು ಪಬ್ಲಿಕ್ಕಿಗೆ ತೊಂದರೆ ಮಾಡಲ್ಲ, ನೀವು ಇಲ್ಲಿ ಹಿಂಗೆ ಅಂಗಡಿ ಹಾಕ್ಕೊಂಡ್ರೆ ನಾನೇ ತಗೊಳಕ್ ಬಂದೆ ಅನ್ಕೊಳ್ಳಿ, ಹಿಂಗೆ ಜನ ಕುತ್ಕೊಂತಾರೆ, ಓಡಾಡಕ್ಕೆ ಜಾಗ ಇಲ್ಲ, ರೋಡಲ್ಲಿ ಓಡಾಡ್ತಾರೆ, ಗಾಡಿ ಗಿಡಿ ಬಂದು ಗುದ್ದು ಕೈಕಾಲು ಮುರ್ಕೊಂಡು ಜೀವ ಹೋಗ್ಬಿಟ್ರೆ? ಜೀವ ಹೋಗುತ್ತೆ, ಹೋಗೋದಿದ್ರೆ ಹೆಂಗೂ ಹೋಗುತ್ತೆ, ಅದಕ್ಕೇನು ಮಾಡೋಕ್ಕಾಗುತ್ತೆ. ಇವಾಗ ಕೆ ಆರ್ ಪುರಮಲ್ಲಿ ಆಕ್ಸಿಡೆಂಟ್ ಆಯಿತು, ಏನಾಯಿತು ಅದು? ಆಯ್ತಲ್ಲ, ಏನು ಮಾಡಿದ್ರಲ್ಲಿ ಜೀವನ. 8:15 ಗಂಟೆಗೆ ಆಕ್ಸಿಡೆಂಟ್ ಆಗಿದ್ದು, 10 ಗಂಟೆ ಆದರೂ ಬಂದು ಯಾವನ್ನೂ ನೋಡಲಿಲ್ವಲ್ಲ, ಅದೇನು ಪಬ್ಲಿಕ್ ಅದು ನಿಂತಿರೋ ಗಾಡಿಗೆ ಬಂದು ಹೊಡಿಲಿಲ್ವ? ಹೋಗೋ ಜೀವನ ಯಾರೂ ಹಿಡ್ಕೊಳಕ್ಕಾಗಲ್ಲ ಅಲ್ವಾ? ಮತ್ತು ಏನೂ ಮಾಡೋಕ್ಕಾಗೋದಿಲ್ಲ. ಬೇರೆ ಕಡೆ ಜಾಗ ಕೊಡ್ತಾರಂತಲ್ಲ? ಕೊಡ್ತಾರೆ, ಇಲ್ಲಿರೋ ಜಾಗನ ಕಿತ್ಕೊಂಡು ಬೇರೆ ಕಡೆ ಎಲ್ಲಿಂದ ಕೊಡ್ತಾರೆ ನಡಿಯಮ್ಮ ನೀವು. ಅದೇ ವ್ಯಾಪಾರ ಡಲ್ಲ? ಡಲ್ಲೇನೆ. ಇಲ್ಲೆಲ್ಲ ತುಂಬ ಜನ ಇರ್ತಾಯಿದ್ರು ನಾವು ನೋಡಿದಾಗ. ಆದರೆ ಇವಾಗ ನೋಡಿ ಎಲ್ಲ ಪಬ್ಲಿಕ್ಕಲ್ಲಿ ತೋರಿಸಿ ಎಲ್ಲರಿಗೂ ತುಂಬ ಜನ ಇದ್ದಾರೆ ಅಂತ. ಹಾಂ, ಏನಂತ ಜನ. ಏನು ಕೇಳ್ತೀರಾ ಗೌರ್ಮೆಂಟ್ಗೆ? ಏನು ಕೇಳೋದಿಲ್ಲಮ್ಮ, ನಾವು ಕೇಳಿದ್ರು ಅವ್ರು ಕೊಡೋದು ಇಲ್ಲ, ಬಿಟ್ಬಿಡಿ. ಈಗ ಬಂದು ತೆಗಿರಿ ಅಂತಾರ, ಮತ್ತೆ ತಗೊಂಡು ಹೋಗ್ತೀವಿ ಅಂತೀವಿ, ಮತ್ತಿನ್ನೊಂದ್ಸಲಿ ಬರ್ತೀವಿ. ವ್ಯಾಪಾರ ಮಾಡ್ತೀರಾ, ಹಿಂಗೆ ಓಡಾಡ್ತಿರ್ತೀರಾ ಅಷ್ಟೇ. ವ್ಯಾಪಾರ ಏನು ಮಾಡೋದಮ್ಮ, ಸಾಕೊಳ್ಳಿ ಬಿಡಿ, ಎಲ್ಲರನ್ನೂ ಕರ್ಕೊಂಡು ಹೋಗಿ ಔಷಧಿಗೆ ಅದು ಇದು ಮನೆ ಬಾಡಿಗೆ ಎಲ್ಲ ಕಟ್ಟಲಿ ಬಿಡಿ. ಎಲ್ಲ ಕರ್ಕೊಂಡೋಗಿ ಸಾಕ್ತೀವಿ ಅನ್ನಲ್ಲ, ನಿಮಗೆ ವ್ಯಾಪಾರ ಮಾಡಕ್ಕೆ ಬೇರೆ ಜಾಗ ಮಾಡ್ಕೊಡ್ತೀವಿ. ಮಾಡಿಕೊಡಿ, ಅಲ್ಲಿ ಜನ ಬರಬೇಕು, ದನ ಬರಬಾರ್ದು, ಜನ ಬರಬೇಕು. ಸರಿ 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 ಆಂಟಿ. ಜನ ಬಂದರೆ ವ್ಯಾಪಾರ, ದನ ಬಂದರೆ ವ್ಯಾಪಾರ ಎಲ್ಲಿಂದ ಆಗುತ್ತಮ್ಮ. ಮತ್ತೆ ಅಂಗಡಿ ತೆಗಿರಿ ಅಂದಿದ್ರಾ? ಇಲ್ಲ ಮೇಡಮ್, ನಾವೇ ಒಂದು ಸ್ವಲ್ಪ ಹಿಂಗೆ ಇಟ್ಟು ಹೂವು ಅಲ್ವಾ ವೇಸ್ಟ್ ಆಗ್ತವೆ, ತಗೊಂಬಂದ್ಬಿಟ್ಟಿದ್ದೀವಿ, ಅದಕ್ಕೆ. ತೆಗ್ಸಿದ್ರೆ ಕಷ್ಟ ಆಗುತ್ತಾ ಇಲ್ಲಿ? ಹ್ಞೂ ಮೇಡಮ್, ಕಷ್ಟ ಆಗುತ್ತೆ. ಬೇರೆ ಕಡೆ ಜಾಗ ಕೊಡ್ತಾರಂತಲ್ಲ? ಕೊಡಲಿ ಬಿಡಿ, ಹೋಗ್ತೀವಿ, ಕೊಟ್ಟರೆ ಹೋಗ್ತೀವಿ. ಕೆಲವ್ರು ಅಂತಾರೆ ಅಂಗಡಿ ವ್ಯಾಪಾರ ಮಾಡೋರೆ ಆ ಕಡೆ ಎಲ್ಲ ಜನ ಬರಲ್ಲ, ಹೋಗಿ ಏನು ಮಾಡೋಣ ಅಂತ ಕೇಳ್ತಾರೆ. ಎಲ್ಲರೂ ಹೋದರೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಮೇಡಮ್, ಹುಡಿಕೊಂಬರ್ತಾರೆ, ಬಂದೇ ಬರ್ತಾರೆ, ಅಲ್ಲಿಗೆ ಹೋಗ್ಬೋದು ಆರಾಮಾಗಿ. ಎಷ್ಟು ವ್ಯಾಪಾರ ಮಾಡ್ತೀರಿ ದಿನಕ್ಕೆ? ಇಲ್ಲ ಮೇಡಮ್, ಈಗ ಒಂದು ವಾರ ಆಯ್ತಲ್ಲ, ಹತ್ರ ವ್ಯಾಪಾರ ಇಲ್ಲ. ಯಾವಾಗಿಂದ? ಯಾವಾಗ ತೆಗ್ಸಿದ್ದು? ಯಾವಾಗ? ಅಲ್ಲೇ ಒಂದು 6 ದಿವಸ ಆಯ್ತು ಇವತ್ತಿಗೆ. ಏನಂತ ಹೇಳಿದ್ರು ಬಂದು? ತೆಗೀರಿ, ಇಡಂಗಿಲ್ಲ, ಜನಕ್ಕೆ ತೊಂದರೆ ಆಗ್ತಿದೆ ಅಂತಂದ್ರೆ ನಾವು ಹಂಗೂ ಸ್ವಲ್ಪ ಹಿಂಗೆ ಇಟ್ಕೊತಾ ಇದ್ದೀನಿ. ನೀವು ಕೇಳ್ಕೊಳ್ಳಿಲ್ವಾ, ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ವಾ ಎಲ್ಲಿಗೆ ಹೋಗೋಣ ನಾವು ಅಂತ? ಕೇಳಿದ್ವಿ, ಜಾಗ ಕೊಡ್ತಾರೆ ಗೌರ್ಮೆಂಟಿಂದ, ಅಲ್ಲಿಗೆ ಹೋಗ್ರಿ ಅಂತ ಹೇಳಿ. ಆ ಥರ ನಾವು ಆ ಥರ ಬಿಡಿಸಿಡೋಕ್ಕಾಗತ್ತೆ ಮೇಡಮ್, ದೊಡ್ಡವ್ರ ಹತ್ರ ನಾವೆಲ್ಲನ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ. ಜಾಗ ಕೊಟ್ಟರೆ ಹೋಗ್ತೀರಿ? ಹೋಗ್ತೀನಿ ಮೇಡಮ್, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಹ್ಞೂ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸು, ನಾವು ಜೀವನ ನಡಿಬೇಕಲ್ಲ ನಮ್ಮದು. ತಿಂಗಳಿಗೆ ಎಷ್ಟು ವ್ಯಾಪಾರ ಮಾಡ್ತೀರಿ? ನಾವು ಒಂದು 10,000 ವ್ಯಾಪಾರ ಮಾಡ್ತೀವಿ ತಿಂಗಳಿಗೆ. ಮನೆ ಬಾಡಿಗೆ ಗಿಡಿಗೆಗೆಲ್ಲ ಎಲ್ಲ ಇದರಿಂದನೇ ಮಾಡೋದು, ಕರೆಂಟ್ ಬಿಲ್ಲು ವಾಟರ್. ಕಷ್ಟ ಆಗುತ್ತೆ ಜೀವನಕ್ಕೆ, ಎಲ್ಲ ಕಷ್ಟನೇ ಅಲ್ವರ. ಈ ಖಾಲಿ ಆಗಿದೆ ಅಲ್ಲ ಈ ರೋಡು, ಸ್ವಲ್ಪ ತೆಗೆದು ಬಿಟ್ಟಿದ್ದಾರೆ ಎಲ್ಲ ತೆಗ್ದಿದ್ದಾರೆ ಮೇಡಮ್. ನಾವು ಅದೇ ಹೇಳ್ತಾರೆ, ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ. ಹೂವು ಸೊಪ್ಪು ಅದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ವ, ಒಂದು 5-5 kg ತಂದು ವ್ಯಾಪಾರ ಮಾಡ್ತೀವಿ. ಹೆಂಗೆ 1/4 kg ಹೂವು? 1/4 kg 70-80 ಮಾರ್ತಾ ಇದ್ವಿ. ಎಲ್ಲ ಬೇರೆ ಬೇರೆ ಥರನಾ? ರೋಸ್ ಆದರೆ 50. ಏನು ಕೇಳ್ತೀರಾ ಗೌರ್ಮೆಂಟ್ ಅವ್ರಿಗೆ? ಮೇಡಮ್ ಏನಿಲ್ಲ, ಎಲ್ಲ ನಾವು ಒಂಚೂರು ಇಡಕ್ಕೆ ಜಾಗ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನೀವೇನು ನಮ್ಮ ಕೈಯಿಂದ ಕೊಡಬೇಡಿ, ನಾವು ದುಡ್ದು ನಾವು ಸಾಕು, ನಮ್ಮ ಜೀವನ ನಾವು ನೋಡ್ಕೊತೀವಿ. ಎಲ್ಲ ಒಂದು ಕಡೆ ಎಲ್ರಿಗೂ ಜಾಗ ಕೊಡಿರಿ. ನಾವು ವ್ಯಾಪಾರಸ್ಥರಿಗೆ ಯಾರ್ಯಾರು ವ್ಯಾಪಾರ ಮಾಡ್ತೀವೋ ಎಲ್ರಿಗೂ ಜಾಗ ಕೊಡಿ, ನಾವೆಲ್ಲ ಅಲ್ಲೇ ವ್ಯಾಪಾರ ಮಾಡ್ತೀವಿ ಅಷ್ಟೇ ಮೇಡಮ್. ಕೇಳ್ಕೊಂಡು ಈಗ ಬಂದು ತೆಗಿರಿ ಅಂದರೆ ಎಲ್ಲ ತುಂಬ್ಕೊಂಡು ಹೋಗ್ಬೇಕು? ಹ್ಞೂ ಮೇಡಮ್, ತುಂಬಬೇಕು ಎಲ್ಲ ತುಂಬ್ಕೊಂತೀವಿ. ಮತ್ತು ಅವರು ಹಿಂಗೆ ಸ್ವಲ್ಪ ಹಿಂಗದಾದರೆ ಹೂವು ಇನ್ನು ಹಾಳಾಗ್ಬಿಡ್ತಾವಲ್ಲ, ಸಂಜೆ ತನಕ ಮಾರಬೇಕು. ಹಂಗಾಗಿ ಸ್ವಲ್ಪ ಹಿಂಗೆ ದೇವಸ್ಥಾನ ಬಾಗಿಲ ಕೂತ್ಕೊಂಡು ಮಾರ್ಕೊತೀನಿ.